ಚಿಕ್ಕಬಳ್ಳಾಪುರ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮಾದಿಗ ಸಂಘಟನೆಗಳ ಒಕ್ಕೂಟದ ಸಂಯುಕ್ತ ಹೋರಾಟ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಮುಸ್ಲಿಮರ ಮೇಲಿನ ದೌರ್ಜನ್ಯ ಖಂಡಿಸಿ ಮತ್ತು ಕೆಎಡಿಬಿಯಿಂದ ಜಂಗಮಕೋಟೆ ಭೂಸ್ವಾಧೀನ ವಿರೋಧಿಸಿ ಸಂಘಟನೆಗಳ ಮುಖಂಡರಾದ ಸಿಎಂ ಇಬ್ರಾಹಿಂ, ಕೋಡಿಹಳ್ಳಿ ಚಂದ್ರಶೇಖರ್, ಮಾರಸಂದ್ರ ಮುನಿಯಪ್ಪ, ಎಂ ಗೋಪಿನಾಥ್, ಆರ್ ಮುನಿಯಪ್ಪ, ಎನ್ ಮೂರ್ತಿ, ಪಿ ಮೂರ್ತಿ, ಭಕ್ತರಳ್ಳಿ ಬೈರೇಗೌಡ, ವೆಂಕಟರಮಣಪ್ಪ, ಗಂಗಾಧರಪ್ಪ, ಬಸವರಾಜು ನಾಯಕ್, ವಿಜಯ ನರಸಿಂಹ ಇನ್ನೂ ಹಲವಾರು ಮುಖಂಡರು ಚಿಕ್ಕಬಳ್ಳಾಪುರ ಜೈ ಭೀಮ್ ಹಾಸ್ಟೆಲ್ನಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊದಲೇ ಅವರು ಕಬಳಿಸಿರ್ತಾರೆ. ಮತ್ತೆ ಆ ಸರ್ಕಾರಿ ಶಾಲೆ ಏನು ಹಾಜರಾತಿ ಕಮ್ಮಿ ಆದ್ಮೇಲೆ ಮುಚ್ಚಾಕ್ತಾರೆ. ಅದನ್ನು ಕಬಳಿಸಬಹುದು ಅನ್ನೋ ಉದ್ದೇಶದಿಂದ ಇವತ್ತು ಅವರ ತಂದೆ ಅವರ ಹೆಸರಲ್ಲಿ ಸನ್ಮಾನ 98 2024 ಡಿಕ್ಲರೇಷನ್ ಸೂಟ್ ಅನ್ನು ಹಾಕಿದ್ದಾರೆ ಕೋರ್ಟ್ ಅಲ್ಲಿ. ಅದರ ಉದ್ದೇಶ ಏನಪ್ಪ ಅಂದ್ರೆ ಆ ಸರ್ಕಾರದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಏನು ಇವತ್ತು ಮುಖಂಡರ ಮೇಲೆ ಒಂದು ಬೆದರಿಸ್ತಕ್ಕಂತ ಪ್ರಯತ್ನ ಏನು ಅವರ ಮೇಲೆ 107 ಕೇಸನ್ನು ದಾಖಲು ಮಾಡುದು. ಅವರ ಮೇಲೆ ಇವತ್ತು ಬಿಹಾರ ಬಿಟ್ರೆ ಹೆಚ್ಚು ದೌರ್ಜನ್ಯ ನಡೀತಾ ಇರೋದು ಕರ್ನಾಟಕದಲ್ಲಿ. ಇವತ್ತು ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಕತ್ತಿಗೆ ತಿರುಗ್ತಾವ್ರೆ, ಫೋಟೋ ಎತ್ತಿ ತಿರುಗ್ತಾ ಇದಾರೆ. ಆ ಸಂವಿಧಾನದ ಕೆಳಗಡೆ SC ST ಮೇಲೆ ಆಗತ್ತ ದೌರ್ಜನ್ಯ, ಹಿಂದೂ ವರ್ಗದವ್ರ ಮೇಲೆ ಆಗತ್ತ ದೌರ್ಜನ್ಯ, ಮುಸ್ಲಿಮರು ಆಗ್ತಕ್ಕಂಥ ದೌರ್ಜನ್ಯನ ಅವ್ರದೇ ರಾಜ್ಯ ಇರ್ತಕ್ಕಂಥ ಕರ್ನಾಟಕದಲ್ಲಿ ಇವತ್ತು ತಡೆಯೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಮುಂದುವರೆದು ಇವತ್ತು ತಮಗೆಲ್ಲ ಕೂಡ ಗೊತ್ತಿದೆ. ಇವತ್ತಿಲ್ಲಿ ಕಮ್ಮರಪಲ್ಲಿನಲ್ಲಿ 2000 ಇಸ್ವಿನಲ್ಲಿ 98ರಲ್ಲಿ ಏನು ಬೆಳ್ಳಂಗಡಿನಲ್ಲಿ ದಲಿತ ಮುಖಂಡರು ಆದಂತ ಶಿವಣ್ಣನ ಅವತ್ತು ಕೊಲೆ ಮಾಡಕ್ ಹೋಗಿ ಮಿಸ್ ಆಯ್ತು ಅಂತ 6 ಜನ ಪೊಲೀಸರನ್ನ ಆ ಕಿಡಿಗೇಡಿಗಳು ಶೂಟ್ ಮಾಡಿದ್ರು. ಅವತ್ತು ಮರದಿಂದ 6 ಜನ ಪೊಲೀಸರು ಸತ್ರು. ಅವ್ರಿಗೆ ಯಾರಿಗೂ ಕೂಡ ಪನಿಷ್ಮೆಂಟ್ ಆಗಿಲ್ಲ. 2000 ಇಸ್ವಿನಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರದಾಗ ಕಂಬರಪಲ್ಲಿನಲ್ಲಿ ಏನೂ ತಪ್ಪು ಮಾಡಿದಂತ ಅಮಾಯಕ ಜನಗಳನ್ನ 7 ಜನನ ಮನೆಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಸುಟ್ಟಾಕಿದ್ರು. ಅವರಿಗೂ ಕೂಡ ಏನು ಕೂಡ ಪನಿಷ್ಮೆಂಟ್ ಇವತ್ತು ಆಗಿಲ್ಲ. ಅದೇ ತರ ಇವತ್ತು ಬೆಂಡಿಗೆರೆ, ತುತ್ತೂರು, ಕಾರ್ಯಪುರ, ಬಿದಿಗಾಲ, ಟಿ-ಸೊಡ್ಡೂರು, ಕಾರಂಚೇಡು ಇದು ಹೇಳ್ತಾ 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 ಹೋದ್ರೆ ದೊಡ್ಡ ಪಟ್ಟಿನೇ ಇದೆ. ಹಾಗಾಗಿ ಬಂಧುಗಳೇ, ಇವತ್ತು ಅದರಲ್ಲೂ ಕೂಡ ದಲಿತ ಸಂಘರ್ಷ ಸಮಿತಿ, ದಲಿತ ಮೂವ್ಮೆಂಟ್ಗಳು, ಅಂಬೇಡ್ಕರ್ ಚಳವಳಿ, ಪ್ರೊಫೆಸರ್ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಕರ್ನಾಟಕ ಸ್ಟಾರ್ಟ್ ಆಯಿತು. ಅದೇ ತರ ರೈತ ಸಂಘದ ಚಳವಳಿ ಪ್ರೊಫೆಸರ್ ಅವರ ಯಡಿಯೂರಪ್ಪ ನೇತೃತ್ವ ಸ್ಟಾರ್ಟ್ ಆಯಿತು. ಲಂಕೇಶ್ ಅವರ ಆ ಭಾಗದ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು 2000 ಇಸ್ವಿನಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ SM ಕೃಷ್ಣ CM ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಹೋಮ್ ಮಿನಿಸ್ಟರ್ ಇದ್ರು. ಕಂಬರಪಲ್ಲಿನಲ್ಲಿ 7 ಜನವನ್ನ ಬರ್ನ್ ಮಾಡಿ ಜಗತ್ತೇ ನೋಡ್ತಕ್ಕಂತ ಸುದ್ದಿ ಆಯ್ತು. ಆದ್ರೆ ಅವರೊಬ್ಬರಿಗೂ ಕೂಡ ಪನಿಷ್ಮೆಂಟ್ ಆಗಿಲ್ಲ. ಹಾಗಾಗಿ ಇದರ ಸದರ ಅಂತ ತಿಳ್ಕೊಂಡು ಇವತ್ತು ಮಾತಾಡೋದು ಬೆಳಗ್ಗೆ ಇದ್ರೆ ದಲಿತರು ಅಂತ. ಯಾಕೆ ದಲಿತರ ಓಟ್ ಜಾಸ್ತಿ ಇದೆ, ಹಿಂದೂ ವರ್ಗದವ್ರ ಓಟ್ ಜಾಸ್ತಿ ಇದೆ, ರೈತರ ಓಟ್ ಜಾಸ್ತಿ ಇದೆ. ಆದ್ರೆ ಇವತ್ತು ಈ ಅಂಬೇಡ್ಕರ್ ಪ್ರತಿಮೆ, ಅಂಬೇಡ್ಕರ್ ಸಂವಿಧಾನ ಜಾರಿ ಮಾಡಬೇಕು, ಅಂಬೇಡ್ಕರ್ ಸಂವಿಧಾನ ರಕ್ಷಣೆ ಮಾಡಬೇಕಂತ ಕಾಂಗ್ರೆಸ್ ಅವರು ಬಡಾಯಿ ಕೊಚ್ಕೊಂತ ಇದ್ದಾರೆ. ಅದೇ ಅಂಬೇಡ್ಕರ್ ಅವ್ರನ್ನ ಪ್ರತಿಮೆ ಇಟ್ಟಂತ ಜಾಗದಲ್ಲಿ ಅಲ್ಲಿ ಏನು ಇವತ್ತು PDO ಇವರು BO ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಸ್ಕೂಲ್ ಮೈದಾನದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇದ್ರೆ ಇದೇ ಸುಧಾಕರ್ ರಾತ್ರಿ ಆ ಪ್ರತಿಮೆಯನ್ನ ತೆರವು ಮಾಡಿಸಿದ್ದಾರೆ. ಅವರ ತಾಳಕ್ಕೆ ಕುಣಿಕೊಂಡು ಜಿಲ್ಲಾಡಳಿತ ಮತ್ತು SP ಇವತ್ತು
ಅವರಿಗೆ ಒಂದು ರೀತಿ ಬಾಡಿಗಾರ್ಡ್ ತರ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಆ ಪ್ರತಿಮೆಯನ್ನ ಅಲ್ಲೇ ಸ್ಥಾಪನೆ ಮಾಡಬೇಕು. ಅಂಬೇಡ್ಕರ್ ಪ್ರತಿಮೆ ತೆಗೆದಿರ್ತಕ್ಕಂಥ ಸುಧಾಕರ್ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕಂತ ಜೊತೆಯಲ್ಲಿ ಇವತ್ತು ಈ ಜಿಲ್ಲಾದಲ್ಲಿ 400 ದಲಿತ ಮುಖಂಡರ ಮೇಲೆ ರೌಡಿ ಲಿಸ್ಟ್ ಅಂತ ಸೇರಿಸಿದ್ದಾರೆ. ಪೊಲೀಸರೇ, ರೌಡಿಗಳಂದ್ರೆ ಯಾರು, ಕಳ್ಳರಂದ್ರೆ ಯಾರು ಅಂತ ನಿಮ್ಗೆ ಅರ್ಥ ಆಗ್ಬೇಕಲ್ಲಂದ್ರೆ, ಸಮಾಜದ ಕೆಲಸ ಮಾಡೋಕೆಲ್ಲ ರೌಡಿಗಳಾದ್ರೆ ನೀವು ಹಂಗ ರೌಡಿಗಳು ಯಾರು? ಆ ಕೆಲಸವನ್ನ ಇವತ್ತು ಪೊಲೀಸರು ಜಿಲ್ಲಾಡಳಿತ ಮಾಡಕ್ ಹೊರಟಿದ್ದಾರೆ. ಆ 400 ಕೇಸನ್ನ ಕೂಡಲೇ ವಾಪಸ್ ತಗೋಬೇಕಂತ ಹೇಳಿ ಈ ಸಮಯದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲಾದಲ್ಲಿ ಬಗುರು ಸಾಗುವಳಿ ಮಾಡ್ತಾವ್ರೆ ಎಲ್ಲ ಜಾತಿಯ ಬಡವರು. ಸುಮಾರು 50,000 ಎಕರೆ ಭೂಮಿಗೆ ಪತ್ರ ಕೊಡಬೇಕಾಗಿದೆ, ಇದುವರೆಗೂ ಕೊಟ್ಟಿಲ್ಲ. 35 ವರ್ಷ ಚಳವಳಿ ನಡೀತಾ ಇದೆ, ಅದನ್ನ ಕೂಡಲೇ ಮಾಡ್ಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. 90% ಮತ್ತು ಸಿಸಿನಲ್ಲಿ ಏನ್ ಅರ್ಜಿಗಳು ಹಾಕೊಂಡವ್ರೆ, 20 ವರ್ಷದಿಂದ ಅವ್ರಿಗೆ ಪತ್ರ ಕೊಟ್ಟಿಲ್ಲ, ಆ ಕೂಡಲೇ ಮನೆಗೆ ಪತ್ರ ಕೊಡಬೇಕಂತ ಕೇಳ್ತಾ ಇದ್ದೀನಿ. ಕಾನೂನಿದೆ, ಪ್ರತಿಯೊಂದು ನಾವು ಹೋರಾಟ ಮಾಡಿ ಕಾನೂನು ಮಾಡಿಸಿದೀವಿ. ಪ್ರತಿ ಹಳ್ಳಿಗೂ ಮಶಾಣ ಕೊಡಬೇಕು. ಸರ್ಕಾರಿ ಜಾಗ ಇದ್ರೆ, ಸರ್ಕಾರಿ ಜಾಗ ಇಲ್ಲಾಂದ್ರೆ ಮಾರ್ಕೆಟ್ ರೇಟ್ ಎಷ್ಟಿದೆ ಕೊಂಡು ಕೊಡಬೇಕಂತ ಕಾನೂನಿದೆ. ಆದ್ರೆ ಒಂದೂರಲ್ಲಿ ಒಂದು ಮಶಾಣಗಳಿಲ್ಲ. ಇವತ್ತು ಯಾರೇ ತಾಲೂಕು ಆಫೀಸ್ ಹೋಗಕ್ಕಾಗಲ್ಲ, DC ಆಫೀಸ್ ಹೋಗಕ್ಕಾಗಲ್ಲ, SP ಆಫೀಸ್ ಹೋಗಕ್ಕಾಗಲ್ಲ, ಪೊಲೀಸ್ ಸ್ಟೇಷನ್ ಹೋಗಕ್ಕಾಗಲ್ಲ. ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಒಂದು ರೀತಿ ಪಾಪ ರಿಯಲ್ ಎಸ್ಟೇಟ್ ಆಫೀಸ್ ಆಗ್ಬಿಟ್ಟಿದ್ದಾವೆ. ತಹಸೀಲ್ದಾರ್ ಆಫೀಸ್ಗಳೆಲ್ಲ ರಿಯಲ್ ಎಸ್ಟೇಟ್ ಆಫೀಸ್ ಆಗ್ಬಿಟ್ಟಿದ್ದಾವೆ. ಒಬ್ಬ ಇನ್ಸ್ಪೆಕ್ಟರ್ ಆಫೀಸ್ ಇದೆ ಅಂದ್ರೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇರ್ತದೆ, ಅಲ್ಲಿ ಏನಪ್ಪಾ ಅಂದ್ರೆ ನ್ಯಾಯ, ಖಾಲಿ, ಕಚೇರಿ, ಜಮೀನು, ಗ್ರಾನೇಡ್ದು ಈ ತರದ ಏನು ಏನಪ್ಪ ಅದು ಕ್ರಿಸ್ಟರ್ಗಳದು ಇಂಥದ್ದು ನ್ಯಾಯ ಪಂಚಾಯತಿಗಳಿಂದ ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದೇ ತರ ತಹಸೀಲ್ದಾರ್ಗಳು ಇವತ್ತು ತಾಲೂಕ್ ಮ್ಯಾಜಿಸ್ಟ್ರೇಟ್ಸ್ ಅಂದ್ರೆ ಒಂದು ಕಾಲದಲ್ಲಿ ಬಹಳ ಗೌರವ ಇತ್ತು, AC ಅಂದ್ರೆ ಬಹಳ ಗೌರವ ಇತ್ತು, DC ಅಂದ್ರೆ ಇನ್ನೂ ದೊಡ್ಡ ಗೌರವ ಇತ್ತು. ಆದ್ರೆ ಇವತ್ತು ತಾಲೂಕ್ ಮಟ್ಟದಲ್ಲಿ AC ಆಫೀಸ್ನಲ್ಲಿ, DC ಆಫೀಸ್ಗಳಲ್ಲಿ ದಳ್ಳಾಳಿಗಳಾಗಿ ಇವತ್ತು ಆಳುವಂತ ವರ್ಗಗಳು ಯಾವಿದಾವೆ ಅವರ ಒಂದು ತಾಳಕ್ಕೆ ಕುಡ್ಕೊಂಡು ಚಪ್ಪಾಳೆ ಬಂದು ಮಾಡಿಕೊಂಡು ಜಿಲ್ಲಾಡಳಿತ ಈ ಕೆಲಸಗಳನ್ನ ಮಾಡ್ತಾ ಇದೆ. ಅದನ್ನ ಕೂಡಲೇ ನಿಲ್ಲಿಸಬೇಕು. ಸುಧಾಕರ್ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು. ಪ್ರತಿಮೆಯನ್ನು ಅಲ್ಲೇ ಸ್ಥಾಪನೆ ಮಾಡಬೇಕು, ಅಂಬೇಡ್ಕರ್ ಪ್ರತಿಮೆಯನ್ನ. ಅದೇ ತರ ಈ SP ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, SP ಅಂದ್ರೆ SP ಆಫೀಸು ಇವ್ರ ಸ್ವಂತ ಪ್ರೈವೇಟ್ ಲಿಮಿಟೆಡ್ ಅಂತ ತಿಳ್ಕೊಂಡಿದ್ದಾರೆ. ನಾವು DG ಹತ್ರ ಹೋದ್ವಿ, ಹೋಮ್ ಮಿನಿಸ್ಟರ್ ಹತ್ರ ಹೋದ್ವಿ, ಕೋಡಗಲ್ಲ ರಮೇಶ್ ಅಲ್ಲೇ ಆದಾಗ ಅವನು ನ್ಯಾಯಾಲಯದಲ್ಲಿ ಪಾಪ ಕೊಲೆ ಆಗ್ತಿತ್ತದ ಮಿಸ್ ಆದ, ಅದು ರಕ್ಷಣೆ ಬೇಕು ಅಂತ ಹೇಳಿ ಕೇಳಿದಾಗ ಸರಿಯಾಗಿ ಪೊಲೀಸ್ ಹಾಕ್ಲಿಲ್ಲ, ಸರಿಯಾಗಿ FIR ಮಾಡಲಿಲ್ಲ. FIR ಮಾಡಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ನಾವು ಹೋಮ್ ಮಿನಿಸ್ಟರ್ CM ಮಾತಾಡಿದಾಗ DGP ಅವರು ಹೋಮ್ ಮಿನಿಸ್ಟರ್ ಪರ್ಸನಲ್ ಮಾತಾಡಿ ಲೆಟರ್ ಎಲ್ಲ ಬರ್ಕೊಟ್ರು. ಆ ಲೆಟರ್ ತಗೊಂಡು SP ಹತ್ರ ಕೊಟ್ರೆ ಆತ ಓದಕ್ಕೂ ಕೂಡ ರೆಡಿ ಇಲ್ಲ. ಇಂತ ಅಲ್ಲೇ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ಅಂಬೇಡ್ಕರ್ ಪ್ರತಿಮೆಯನ್ನು ತೆಗೆಸಿದಂತ ಸುಧಾಕರ್ನ ಸಂಪುಟದಿಂದ ಕೈ ಬಿಡಬೇಕು. ಏನು ದಲಿತ ಮುಖಂಡರ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಕೇಸುಗಳನ್ನ ವಾಪಸ್ ತಗೊಬೇಕು. ಎಲ್ಲ ಹಳ್ಳಿಗಳಿಗೂ ಕೂಡ ಮಶಾಣವನ್ನ ಕೊಡಬೇಕು. 94C ಮತ್ತು CC ಇರ್ತಕ್ಕಂಥವ್ರಿಗೆ ಪತ್ರಗಳ ಕೊಡಬೇಕು ಜಿಲ್ಲಾಡಳಿತ. ಇದನ್ನೆಲ್ಲ ಕಣ್ಣಾಗಿ ನೋಡ್ಕೊಂಡು ಸುಮ್ಮನೆ ಕೂತಿರಬಾರ್ದು ಅಂತ ನಾನು ಒತ್ತಾಯ ಮಾಡ್ತಾ, ಇಲ್ಲಿ ಯಾರಾದ್ರೂ ಒಂದು ಒಳ್ಳೆ SP ಅನ್ನ ಹಾಕ್ಬೇಕು. ಇಲ್ಲಿ ಈ SP ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಕೂಡಲೇ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ನಾನು ಸಿದ್ದರಾಮಯ್ಯ ಅವರಿಗೆ ಈ ಟೈಮ್ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರೇ, ನೀವ್ ಹೇಳ್ತಾ ಇದ್ದೀರಾ ಬೆಳಗ್ಗೆ ಆದ್ರೆ ಪ್ರೈವೇಟ್ ತೆಗಿಬೇಕಾರೆ ನೋಟಿಸ್ ಕೊಡ್ತಾರೆ, ರಾತ್ರಿ ನೀವು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಡಿಸ್ಮಿಸ್ ಮಾಡ್ತೀಯ ಅಂದ್ರೆ ಅದೇ ತರ ಬಂದಿದೆ. ಹಿಂದೆ ಕಡೆ ನಾಗೇಂದ್ರಗೆ ಮುಖ್ಯಮಂತ್ರಿ ಆದೇಶ ಇಲ್ದಿರಾ ಇದುವರೆಗೂ ದುಡ್ಡು ಹೆಂಗ್ ಹೋಗ್ತದೆ, ದುಡ್ಡಿವ್ರಿಗೆ ಕೊಡಿಸ್ಬಿಟ್ಟು ಆತನ್ನ ಇವತ್ತು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಸಂಪುಟ ಮಾಡಿದೆ. ಮುಂದಿನ ದಿನದಲ್ಲಿ ಕೇಳಿದ್ಕಲ್ಲ ಒಂದೇ ಉತ್ತರ. ಇನ್ನು ಮುಂದೆ ನಾವು ಯಾವುದೇ ಕಾರಣದಿಂದ ಈ ಕಾಂಗ್ರೆಸ್ ಬಿಜೆಪಿ ದಳಕ್ಕೆ ಓಟನ್ನು ಕೊಡಬಾರ್ದು, ನಮ್ಮ ಓಟನ್ನು ನಾವು ಹಾಕೊಂಡು ನಾವು ಅಧಿಕಾರ ಬರಬೇಕು ಅಂಬೇಡ್ಕರ್ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮಾಡೋಣ. ಇಲ್ಲೇ ಕೆಲವರು ನೀವು ರೈತ ಸಂಘದವರು, ದಲಿತ ಸಂಘರ್ಷ ಸಮಿತಿದವರು ಅಥವಾ RPI ಅವರು, DSS ಅವರೆಲ್ಲ ಸೇರಿ ಕ್ಯಾಂಡಿಡೇಟ್ ನೀವೇ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ MLA ನೀವು ಆಗ್ಬೇಕಿಲ್ಲಿ, MP ನೀವು ಆಗ್ಬೇಕಿಲ್ಲಿ, ಜಿಲ್ಲಾ ಪಂಚಾಯತ್ ನೀವು ಹೋಗ್ಬೇಕು, ತಾಲೂಕ್ ಪಂಚಾಯತ್ ನೀವು ಹೋಗ್ಬೇಕು, ಪಟ್ಟಣ ಪಂಚಾಯತ್ಗಳಿಗೆ ನೀವೇ ಹೋಗ್ಬೇಕು. ಅದರಿಂದ ಇವತ್ತು ನಾವೆಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ನವ ಕರ್ನಾಟಕ ನಿರ್ಮಾಣ ಅಂತ ಮಾಡಿಕೊಂಡು, ಅದು ನಮ್ಮ ಇಬ್ರಾಹಿಂ ಸಾಹೇಬರು, ನಮ್ಮ ಕೋಳಳ್ಳಿ ಚಂದ್ರಶೇಖರ್ ಸಾಹೇಬರು, ಮೂರ್ತಿ ಸಾಹೇಬರು, ನಮ್ಮ
ನಮ್ಮ ಗೋಪಿರಾಜ್ ಸಾಹೇಬರು, ಆರ್ ವೀರಪ್ಪ ಸಾಹೇಬರು, ನಮ್ಮ ಮೂರ್ತಿ ಪಿ ಮೂರ್ತಿ ಅವರು, ನಮ್ಮ ಅಧ್ಯಕ್ಷರ ಪುಟ್ಟರಾಜ್ ಅವರು, ಬಹಳಷ್ಟು ಜನ ಲೀಡರ್ ಇದ್ದಾರೆ. ಗಂಗಾಧರ್ ಅವರು ಇದ್ದಾರೆ, ಅವರು ಕವಲೆ ಅವರಿದ್ದಾರೆ, ರಮೇಶ್ ಅವರಿದ್ದಾರೆ. ಅವ್ರ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಕೇಸನ್ನು ವಾಪಸ್ ತಗೋಬೇಕು. ಗಡಿಪಾರು ಅಂತ ಏನಪ್ಪ ಗಡಿಪಾರು? ಬಡವರು ಪರವಾಗಿ ಕೆಲಸ ಮಾಡೋದು ಗಡಿಪಾರು ಮಾಡ್ತಾರೆ ನೀವು. ಗಡಿಪಾರು ಅವ್ರಿಗೆ ಮಾಡೋದಲ್ಲ, ಮುಂದಿನ ದಿನದಲ್ಲಿ ಗಡಿಪಾರು ನಾವು ನಿಮಗೆ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ, ಮುಂದಿನ ದಿನದಲ್ಲಿ ನಮ್ಮ ಓಟು ನಮ್ಮ ಅಧಿಕಾರ. ರೈತರು ಅಷ್ಟೇನೆ ಹೋರಾಟ ಮಾಡಿ ಮತ್ತೆ ದೇವೇಗೌಡರು ನಮ್ಮವರು, ಸುಧಾಕರ್ ನಮ್ ಜಾತೇನು, ಅದೇ ತರ ಬಂದು ಖರ್ಗೆ ನಮ್ ಜಾತೇನು, ಕೇಶವಪ್ಪ ನಮ್ ಜಾತೇನು ಅಂತ ಹೇಳಿ ಓಟ್ ಕೊಡೋದನ್ನ ಬಿಟ್ಬಿಡಿ. ಇವರೆಲ್ಲ ಕೂಡ ಮೋಸ್ಕಾರ ಜಾತಿ, ಇವ್ರಿಗೆ ಜಾತಿ ಇಲ್ಲ, ಕಳ್ಳರ ಜಾತಿ, ಲೂಟ್ರ ಜಾತಿ. ಆ ನಿಟ್ಟಲ್ಲಿ ಮುಂದಿನ ದಿನದಲ್ಲಿ ನಾವು ಎಲ್ಲ ಒಂದಾಗಿ ಅಧಿಕಾರಕ್ಕೆ ಬರಬೇಕು. ಕೋನಹಳ್ಳಿ ಸಿದ್ದಶೇಖರ್ ಅಸೆಂಬ್ಲಿ ಹೋಗ್ಬೇಕು, ಆಗಬೇಕು, ನೂರ್ತೆಟ್ಟವರು ಅಸೆಂಬ್ಲಿ ಹೋಗ್ಬೇಕು, ಇಬ್ರಾಹಿಂ ಸಾಹೇಬ್ ಅಂತವರು ಈ ಮುಂದಿನ ಚುನಾವಣೆಯಲ್ಲಿ ಮುಂಚೂಣಿ ನಾಯಕತ್ವ ತಗೋಬೇಕು. ಆ ನಿಟ್ಟಲ್ಲಿ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾವು ಬೈರೇಗೌಡರು ಬರ್ತೀವಿ, ಯಾರು ಅಲ್ಲಿ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು, ಅದೇ ಒಕ್ಕಲಿಗರ ಸಮುದಾಯವನ್ನ ಕರ್ಕೊಂಡು ಅಂಬೇಡ್ಕರ್ ಪ್ರತಿಮೆಯನ್ನ ನಾವು ಸ್ಥಾಪನೆ ಮಾಡ್ತೀವಿ. ಆಗದೆ ಇದ್ರೆ ಇದನ್ನ ಎಚ್ಚರಿಕೆ ಮಾತಾಗಿ ಸರ್ಕಾರಕ್ಕೆ ಹೇಳ್ತಾ ಇದ್ವಿ. ಎಚ್ಚರಿಕೆ ಮಾತು. ಯಾಕೆಂದ್ರೆ ಅಂಬೇಡ್ಕರ್ ಬೇರೆ ಅಲ್ಲ, ಗಾಂಧಿ ಬೇರೆ ಅಲ್ಲ, ಕುವೆಂಪು ಬೇರೆ ಅಲ್ಲ, ಬಸವಣ್ಣ ವಿವೇಕಾನಂದ ಬೇರೆ ಅಲ್ಲ. ಹಾಗಾಗಿ ಬಂಧುಗಳೇ, ನಾವು ಈ ನೀತಿಯನ್ನ ಕಟ್ಟಿ ಬೆಳೆಸೋದಿಕ್ಕೆ, ಈ ನಾಡನ್ನ ಸರಿಯಾದ ದಿಕ್ಕಿಗೆ ತಗೊಂಡು ಹೋಗ್ಲಿಕ್ಕೆ ನಾವೆಲ್ಲರೂ ಆಗಿತ್ತು. ಈ ಯಡಿಯಪ್ಪ ಕುಮಾರಣ್ಣ ಇವರಿಬ್ಬರು ಬಂದಾಗ ಟ್ರಾನ್ಸ್ಫರ್ಗಳಿಗೆ ದುಡ್ಡಿನ ಹಾವಳಿ ಜಾಸ್ತಿ ಆಯ್ತು. ಈಗ ಎಲ್ಲಿ ಹೋಗಿದೆ ಅಂದ್ರೆ MLA ಟಿಕೆಟ್ಗೂ ದುಡ್ಡು ಇಷ್ಟೇ ಟಿಕೆಟ್ ಲೇಕುಂಟೆ ಲೇದು ಪೋರಾನು ಅక్కడ ಅಂತ. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಈ ರಾಜ್ಯ. ನಾನಿದು ಯಾವುದು ಬೇಡ ಅಂತೇಳಿ ಮನೇಲಿ ಕೂತಂತ, ಆದ್ರೆ ಮನೇಲಿ ಕೂತ್ರೆ ಮನಸ್ಸಿಗೆ ಸಮಾಧಾನ ಇರಲ್ಲ. 18 ತಿಂಗಳು ನಾನು ಜೈಲಲ್ಲಿದ್ದವನು. 17ನೇ ವರ್ಷದಲ್ಲಿ ಎಮರ್ಜೆನ್ಸಿಯಲ್ಲಿ ನಾನು ಜೈಲಲ್ಲಿದ್ದೆ. ಆವತ್ತಿಂದ ಶುರು ಮಾಡಿದಂತ ಹೋರಾಟ ಇವತ್ತು ಏನು ದಲಿತ ಸಮುದಾಯ ಮನುಸ್ಮೃತಿ ಅಂದ್ರೆ ನಾವು ಬ್ರಾಹ್ಮಣರ ವಿರುದ್ಧ ಅಲ್ಲ. ಇವತ್ತು ಸಮಾಜ ಕಲ್ಯಾಣ ಮಹದೇವಪ್ಪ ಮಿನಿಸ್ಟ್ರು, ನಾ ಕೇಳ್ತೀನಿ, ನೀನು ಮಿನಿಸ್ಟರ್ ಆಗಿ ನಿನ್ನ ಮಗನಿಗೆ MP ಮಾಡಿದೆ, ಎಷ್ಟು ಜನ ದಲಿತರು ನೀನು MLA ಮಾಡಿದೀಯ ಲೆಕ್ಕ ಕೊಡ್ತೀಯ ಮುಂಡೆದೆ? ಇಲ್ಲ. ಇವತ್ತು ತಾನು ತಮ್ಮವರಿಗಾಗಿ ಎಲ್ಲರದ್ದು ತನಗಾಗಿ, ತಾನು ತಮ್ಮವರಿಗಾಗಿ. ಸುಧಾಕರ್ ಸಾಹೇಬರು ಪಾಪ ಚಿಂತಾಮಣಿ ಇವ್ರು ಅರ್ಜೆಂಟ್ ಎಲೆಕ್ಷನ್ ಮಾಡಿದವ್ ನಾನು. ಅನ್ನೋದು ಕಲಿದ ಚೌಡ್ರೆಡ್ಡಿ ತಂದ್ಲು ಯಾರು? అంజన్ రెడ్డి గారు. వాడు ఉన్నప్పుడు నేను చిక్కబళ్ళాపురకు వస్తున్నానన్న, ఎందుకు ఈ పొరపాట? నా నాయన అంబేద్కర్ స్టాచ్యూ ఉంటే మీకు ఏం దుఃఖం అవుతుంది? ಇವತ್ತು ಒಬ್ಬ ಹೋರಾಟಗಾರ, ಅವನಿಗೆ ನೀವು ಗಡಿಪಾರು ಮಾಡ್ತಾ ಇದ್ದೀರಿ. ಗೋಪಿ ಒಬ್ಬನಿಗೆ, ರಮೇಶಿಗೆ ನೀವು ಗಡಿಪಾರು ಮಾಡಿದರೆ ಮನೆಯಲ್ಲಿ ರಮೇಶ ಹುಡ್ತಾನೆ ಅನ್ನಕ್ಕಂತ ಮಾತನ್ನು ನೀವು ಮರಿಬೇಡಿ. ಈ ತಪ್ಪು ಕೆಲಸ ಮಾಡಿ ಒಬ್ಬರಿಗೆ ಹೊರಗೆ ಹಾಕಿದ್ರೆ ಬಾಕಿಯವರೆಲ್ಲ ಹೆದರ್ತಾರೆ. ಹೆದರೋ ಕಾಲ ಹೊರಟಾಯ್ತು. ಹೋರಾಟ ಮಾಡ್ತಕ್ಕಂಥ ಕಾಲ ಇವತ್ತು ಬಂದಿದೆ. ನಾನು SP ಅವ್ರ ಮೇಲೂ ದೂರಕ್ಕೆ ಹೋಗಲ್ಲ. ನೀವು ಒತ್ತಡಕ್ಕೊಳಗಾಗಿದ್ದೀರಿ. ಆದ್ರೆ ಒಂದು ತಿಳ್ಕೊಳ್ಳಿ, ಇವತ್ತು ನೀವು ಧೈರ್ಯವಾಗಿ ನಾ ಮಾಡಲ್ಲ ನೀ ಏನ್ ಮಾಡ್ತಾರೆ, ಮುಂದಿನ ಊರಿ ಹಾಕ್ತಾರೆ ನಿಮಗೆ. ಅಲ್ಲೂ ಮಾಡಲ್ಲ ನೀ ಮುಂದಿನ ಊರಿ ಹಾಕ್ತಾರೆ. ನಿಮ್ ಸರ್ವಿಸು 36 ವರ್ಷ 40 ವರ್ಷ ಯಾರು ತಪ್ಸಕ್ಕಾಗೋದಿಲ್ಲ. ಇವತ್ತು ಧೈರ್ಯವಾಗಿ ನಮ್ಮ ಸರ್ಕಾರ ಬಂದ್ರೆ ನಾವೇನ್ ಮಾಡ್ತೀವಿ? ಸರ್ಕಲ್ ಇನ್ಸ್ಪೆಕ್ಟ್ರು ಟ್ರಾನ್ಸ್ಫರ್ ಮಾಡೋ ಅಧಿಕಾರ MLAಗಲ್ಲ. ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ MP-ನ SP-ಗೆ ಅಧಿಕಾರ ಕೊಡ್ತೇವೆ. ಯಾರು ನಿನಗೆ ಇನ್ಸ್ಪೆಕ್ಟರ್ ಬೇಕು ನೀನು ಹಾಕಪ್ಪ,
ನನಗ್ ಬೇಕಾಗಿರ್ತಕ್ಕಂಥದ್ದು ಲಾ ಅಂಡ್ ಆರ್ಡರ್, ನನಗ್ ಬೇಕಾಗಿರ್ತಕ್ಕಂಥದ್ದು ಕಳ್ತನ ಆಗಬಾರ್ದು, ನನಗಿರ್ತಕ್ಕಂಥದ್ದು ದಲಿತರ ಮೇಲೆ ಅನ್ಯಾಯ ಆಗಬಾರ್ದು. ಈ ಅಧಿಕಾರ ಕೊಟ್ಟು ಇನ್ಸ್ಪೆಕ್ಟರ್ ಬಿಡ್ರಿ, 24 ಗಂಟೆಯಲ್ಲಿ ದಲಿತ ಗಂಡು ಮಗನಾಗಿ ಬೀದಿ ತಿರುಗಾಡ್ತಕ್ಕಂಥ ಶಕ್ತಿ ಬರುತ್ತೆ. ನಮ್ಮಂತವ್ರ ಕೈಯಲ್ಲಿ ಸರ್ಕಾರ ಸಿಗೋದಿಲ್ಲ. ನಮಗೆ ಸರ್ಕಾರ ಇರೋ ಪಾರ್ಟಿ ತಗೊಳ್ಳೋದು ಇಲ್ಲ. ಯಾಕಂದ್ರೆ ಒಳಗೆ ಹೋದ ತಕ್ಷಣ ನಾವು ಸತ್ಯ ಹೇಳ್ಬಿಡ್ತೀವಿ ಅಂತೇಳಿ ಭಯ ಅವರಿಗೆ. ನಾವು ಲಂಚ ತಗೊಳ್ಳೋದಕ್ಕೂ ಇಲ್ಲ, ಬಿಡೋದಕ್ಕೂ ಅಲ್ಲ. ಈ ಸಿದ್ಧಾಂತವನ್ನ ಇವತ್ತು ಹೊಸ 3ನೇ ಶಕ್ತಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಹೊರಟಿದ್ದೇವೆ. ಇವತ್ತು ನೀವೆಲ್ಲರೂ ಬಡವರು, 50,000 ಎಲ್ಲಿ ಮಳೆ ಇಲ್ಲ ಅಲ್ಲಿ ಕೈಗಾರಿಕಾ ಮಾಡಿ ರಾಜಸ್ಥಾನದಲ್ಲಿರೋ ಸರ್ದಾರ್ ಸುರ್ಸುರುಮತ್ತಿ ಚಪ್ಪಾಲಾಲಿ ಕರ್ಕೊಂಬಂದು ಸಿದ್ದೇಗೌಡನ್ ಮುದ್ದೇಗೌಡನ್ ಜಮೀನ್ ನೀವು ಕೊಡಿಸ್ತಿರಲ್ಲ ಮುಂಡವ, ನಿಮ್ಗೆ ಏನಾದ್ರೂ ಬುದ್ಧಿ ಇದೆ ಇವತ್ತಿನ ದಿವಸ? ಅದಕ್ಕೆ ರೈತರು 1 ಎಕರೆ ಜಮೀನು ನಾವು ಬಿಟ್ಕೊಡೋದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ಈ ಶಕ್ತಿನ ನೀವು ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ನಾವು ಕೋಡಳ್ಳಿ ಚಂದ್ರಶೇಖರ್ ಅವರು, ಮಾರ್ಚಂದ್ರ ಮುನಿಯಪ್ಪನವರು 72ನೇ ಇಸ್ವಿಯಿಂದ ರಾಜಕಾರಣದಲ್ಲಿ ಇರೋರು. ಹಳೆ ಭೂ ಕೈಲಾಸ ಹೊಸ ಪ್ರಿಂಟ್ ಹಾಕೊಂಡು ಹೊಂಟೇವಿ. 50 ವರ್ಷದಲ್ಲಿ 8 ಜನ 9 ಜನ ಚೀಫ್ ಮಿನಿಸ್ಟರ್ ನಾನು ನೋಡಾಗಿದೆ. ಕುರುಬುರು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿದವನು ನಾನು. ಇದು ಯಾರಾದ್ರೂ ಅಲ್ಲಗಡೆಯಕ್ಕೆ ಸಾಧ್ಯವೇ? ಇವತ್ತಂತದ್ರಲ್ಲಿ ನನಗಿರೋ ಕೊನೆ ಆಸೆ ಒಂದೇ, ಒಬ್ಬ ದಲಿತ ನಾಯಕ ಪ್ರಥಮವಾಗಿ ಒಬ್ಬ ಮಾದಿಗ ಮುಖ್ಯಮಂತ್ರಿಯ ಕೂರಬೇಕು ವಿಧಾನಸೌಧದಲ್ಲಿ. ಅದಾದ್ಮೇಲೆ ಛಲವಾದಿ ಬರಲಿ. ಇವ್ರು 8%, ಅವ್ರು 5%. ಅದಾದ್ಮೇಲೆ ಸಾಬ್ರು ಬೇಕಾದ್ರೆ ನಾವು ನೋಡೋಣ ಜಾಗ ಸಿಕ್ಕಿದ್ರಿ. ನಮಗಿರೋ ಅರ್ಜೆಂಟ್ ಏನಿಲ್ಲ, ನಮಗಿರೋ ಅರ್ಜೆಂಟ್ ಒಂದೇ ಒಂದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮರವರ ಕನಸು ನನಸಾಗಬೇಕಾದ್ರೆ ವಿಧಾನಸೌಧ ಹೋಗಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌಧ, ಬಸವ ಸೌಧ ಆಗಬೇಕು. ಎಂದು ಅದು ಬಸವ ಸೌಧ ಆಗತ್ತೋ ಅಂದೇ ಈ ರಾಜ್ಯದಲ್ಲಿ ಇವತ್ತಿನ ದಿವಸ ನಿಜವಾದ ಅಧಿಕಾರ ಬಡವರ ಕೈಗೆ ಬಂದಿದೆ ಅನ್ನಕ್ಕಂಥದ್ದಾಗತ್ತೆ. ಆದ್ರಿಂದ ನೀವಿವತ್ತು ಬಂದಿದ್ದೀರಿ. ಜಿಲ್ಲಾಧಿಕಾರಿಗಳಿಗೆ ನಾನು ಮದುವೆ ಮಾಡ್ತೇನೆ. ರವಿ, ಸಿದ್ದರಾಮಣ್ಣನಿಗೆ ಮಾತಾಡಪ್ಪ, ಸುಧಾಕರ್ ಈ ಕೆಲಸ ನನ್ನ ಕೈಯೆಲ್ಲ ಮಾಡಿಸ್ಬಿಟ್ಟವನೇ. ಇವತ್ತು ದಲಿತರೆಲ್ಲ ಸೇರವ್ರೆ. ಇದನ್ನ ನಾನು ಮತ್ ಪುನಃ ಸ್ಟ್ಯಾಚ್ಯೂ ಹಾಕದೇ ಇದ್ರೆ ಈ ಜಿಲ್ಲೆಯಲ್ಲಿರೋ ಒಕ್ಕಲಿಗರ ಎದ್ದು ಬರ್ತಾರೆ. ಕೋಡಹಳ್ಳಿ ಚಂದ್ರಶೇಖರ್ ಒಕ್ಕಲಿಗರ, ದೊಡ್ಡ ಒಕ್ಕಲಿಗರ ನಾಯಕ. ಅವ್ರ ಮಕ್ಕಳನ್ನ ಎಂಟ್ರಿ ಮಾಡಕ್ ಹೊಂಟಿಲ್ಲ, ದೇವೇಗೌಡ ಮಾಡ್ದಂಗೆ. ಇವರು ಸಮಾಜದಲ್ಲಿರ್ತಕ್ಕಂಥ ರೈತರ ಮುಖಂಡರಿಗೆ ಇವತ್ತು ನಾಯಕತ್ವ ರಾಜ್ಯದಲ್ಲಿ ಕೊಡಬೇಕು ಅಂತ ಅದನ್ನೇ ನಂಜನ ಸ್ವಾಮಿ ಅವರು ಮಾಡಿರ್ತಕ್ಕಂಥ ಕೆಲಸ. ನಾನು ನನ್ನ 70 ವರ್ಷದಿಂದ ಕೇಳ್ತಾ ಇರಬಹುದು, ದಯವಿಟ್ಟು ಕೇಳಿ. ನೀವು ಹಿಂದಿನ ಸಿದ್ದರಾಮಯ್ಯ ಇಲ್ಲ, ಈಗ ಯಾಕೋ ವೀಕ್ ಆಗ್ಬಿಟ್ಟಿದ್ದೀರಿ. ಸ್ವಲ್ಪ ಬಾಡ್ ಜಾಸ್ತಿ ತಿನ್ನಿ, ನಿಮಗೆ ಶಕ್ತಿ ಬರುತ್ತೆ. ಇವತ್ತೊಬ್ಬ ಪಾಪ ರಾಜಣ್ಣ ಏನ್ ತಪ್ಪು ಮಾಡ್ದ? ಹೈಕಮಾಂಡ್ ಹೇಳಿದ್ರು ನಾನು ತೆಗಿಯಲ್ಲ, ನನಗೆ ಸ್ಥಾನ ಮುಖ್ಯ ಅಲ್ಲ, ಮಾನ ಮುಖ್ಯ. ಒಬ್ಬ ದಲಿತನನ್ನು ನಾನು ತ್ಯಾಗ ಮಾಡಕ್ ತಯಾರಿಲ್ಲ ಅಂತ ಸಿದ್ದರಾಮಯ್ಯನವ್ರು ನೀವು ಹೇಳಿದ್ರೆ ಇವತ್ತು ನೀವು ಈ ರಾಜ್ಯದ ಹೀರೋ ಆಗ್ತಾ ಇದ್ರಿ. 2 ವರ್ಷದ ಈ ಕುರ್ಚಿಗೆ ಯಾಕೆ ಜೋತ್ ಬಿಡಬೇಕು? 4 ವರ್ಷದ MLC-ನ ಅವ್ರ ಮುಖಕ್ಕೆ ಒಗೈ ಬಂದೆ ನಾನು. ಮಾನ ಇಲ್ಲದೆ, ಸ್ಥಾನ ಇಲ್ಲದೆ ಅಂದ್ರೆ ಮಾನ ನನಗೆ ಬೇಕಾಗಿದೆ, ನೀನ್ MLC ನನಗೆ ಬೇಕಾಗಿಲ್ಲ. ಇಟ್ಕೋ. ವರ್ಷಕ್ಕೆ 15 ಲಕ್ಷ ರೂಪಾಯಿ ಸಿಕ್ತಿತ್ತು MLC-ಯಲ್ಲಿ. ನಾವು ಕೇರ್ ಮಾಡಲಿಲ್ಲ. ಕಾರಣ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್, ರಾಷ್ಟ್ರಕವಿ ಪುಟ್ಟಪ್ಪನವರು ಬಸವಣ್ಣನ, ಸರ್ವಜ್ಞನ ಆದರ್ಶದಲ್ಲಿ ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು ನಾವು. ಇವತ್ತು ಅದೇ ಆದರ್ಶಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಮಳೆ ಬರ್ತಕ್ಕಂಥ ಸೂಚನೆಗಳಿಗೆ ಜಿಲ್ಲಾಧಿಕಾರಿ ಪ್ರಾರ್ಥನೆ ಮಾಡ್ತೇನೆ. ಮಂತ್ರಿಗಳು ಇದು ಟೆಂಪರವರಿ, ಇವತ್ತಿರ್ತಾನೆ ನಾಳೆ ಹೋಗ್ತಾನೆ. ಮುಂದೆ ನಾವೇನಾದ್ರೂ ಬಂದ್ರೆ ಯಾವತ್ತೂ ಕೂಡ ಛಲ ತೀರಿಸ್ಕೊಳ್ಳೋ ಕೆಲಸ ನಾವೆಂದೂ ಮಾಡಕ್ ಹೋಗಲ್ಲ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. SP ಅವರಿಗೆ, ನೀವು ಜಿಲ್ಲಾ ಮಂತ್ರಿ ಹೇಳಿ, ಸ್ವಾಮಿ ಈ ಕೆಲಸ ನಾನು ಮಾಡಕ್ ಬರಲ್ಲ, ಜಿಲ್ಲೆಯಲ್ಲಿ ನಾವು ಲಾ ಅಂಡ್ ಆರ್ಡರ್ ಕಾಪಾಡಬೇಕು. ನೀವು ಬೆಂಗಳೂರಿನಲ್ಲಿ ಕೂತಿರ್ತೀಯ, ಜನರ ಹತ್ರ ನಾವು ಬಯಸ್ಕೋಬೇಕಾಗತ್ತೆ, ನಾವು ಬಯಸ್ಕೊಳಕ್ ತಯಾರಾಗಿಲ್ಲ. ಒಂದು ಮಾತು ನೀವು ಸುಧಾಕರ್ ಹೇಳಿ,
ಅವನ ಅಂಜನ್ ರೆಡ್ಡಿ ಮಗ ಅವ್ರ ತಾತ ಆನೆ ಇಟ್ಕೊಂಡು ಕಾವತ್ತಿ ಗುರ್ತದು. ಹಿಂದೆ ಆಂಜನ್ ರೆಡ್ಡಿ ಚುನಾವಣಾ ಚಿಹ್ನೆ ಆನೆ ಇತ್ತು. ಇವತ್ತು ಚಿಂತಾಮಣಿ ಮುನ್ಸಿಪಾಲಿಟಿ ಆಫೀಸ್ ಎದುರಿಗೆ ಆನೆನೆ ಹಾಕಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿಯ ಚಿಹ್ನೆ ಅದು. ಆದ್ರಿಂದ ಇವತ್ತು ಈ ಸಭೆ ಯಾವ ಜಾತಿ ವಿರುದ್ಧ ಅಲ್ಲ, ಈ ಸಭೆ ಸಿದ್ಧಾಂತದ ಪರವಾಗಿರ್ತಕ್ಕಂಥ. ಇವತ್ತು ಒಕ್ಕಲಿಗರಾಗ್ಲಿ, ಲಿಂಗಾಯತರಾಗ್ಲಿ, ದಲಿತರಾಗ್ಲಿ, ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು, ನಾವು ಕೂಡಿ ಬಾಳಬೇಕು. ಇವತ್ತು ಒಕ್ಕಲಿಗರೇ, ನಿಮ್ಮ ಭೂಮಿಯಲ್ಲಿ ದಲಿತ ದುಡಿದ್ರೆ ನಿಮಗೆ ಪೈರು ಬರ್ತಕ್ಕಂಥದ್ದು. ನಿಮಗೆ ಬೆಳೆ ಬರಬೇಕಾದ್ರೆ ಈ ದಲಿತ ಅವನ ರಕ್ತವನ್ನ ಬೇವರು ಮಾಡಿ ಸುರಿಸಬೇಕಾಗತ್ತೆ. ಅದನ್ನ ನೀವು ದಯವಿಟ್ಟು ಮರಿಬೇಡಿ. ಆದ್ರಿಂದ ದಲಿತ ಕೇರಿಗಳನ್ನು ತೆಗೀರಿ. ಒಂದೇ ಕೇರಿಯಲ್ಲಿ ಎಲ್ಲರೂ ವಾಸ